ಉದ್ಭವ ಭಗವಂತ ಉದ್ಭವ ಅಂತ ನಾವು ಸಾಮಾನ್ಯ ಹೇಳ್ತೇವೆ. ಏನು ಅಂದರೆ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಸಾಮಾನ್ಯ ಅಲ್ಲಿ ಪೂಜೆಯವ್ರ ಹತ್ರ ಹೇಳಿದರೆ, ಯಾವ ದೇವಸ್ಥಾನ ಬೇಕಾದ್ರೆ ಹೋಗಿ, ಇದು ಯಾವಾಗ ಈ ವಿಗ್ರಹ ಪ್ರತಿಷ್ಠೆ ಅದು ಉದ್ಭವ. ಇಲ್ಲಿ ಉದ್ಭವ ಆಗದ ವಿಗ್ರಹವೇ ಇಲ್ಲ, ಎಲ್ಲ ಉದ್ಭವವೇ ಆಗೋದು, ಪ್ರತಿಷ್ಠೆ ಆಗೋ ಕ್ರಮವೇ ಇಲ್ಲ. ಅದು ಅನಾದಿ ಕಾಲದಿಂದ ಉದ್ಭವ ಅಂತ. ಉದ್ಭವ ಅಂತಂದ್ರೆ ಏನು? ಉದ್ಭವ ಅಂತಂದ್ರೆ ಎಲ್ಲ ವಿಗ್ರಹವೂ ಉದ್ಭವವೇ. ಯಾಕೆ ಗೊತ್ತಾ? ಉದ್ಭವ ಅಂದ್ರೆ ನಿಜವಾದ ಅರ್ಥ ಏನು ಗೊತ್ತುಂಟ? ನೀವು ಉದ್ಭವ ಅಂದ್ರೆ ತನ್ನ ತಾನೇ ಮೂಡಿ ಬಂದದ್ದು ಅನ್ನುವ ಅರ್ಥದಲ್ಲಿ ಜನ ಬಳಸ್ತಾರೆ. ಅದು ಅಲ್ಲ ಅಂತಲ್ಲ. ಉದ್ಭವ ಅಂತಂದ್ರೆ ಅದರ ನಿಜವಾದ ಅರ್ಥ ಭವ ಅಂದ್ರೆ ಭವನ, ಇರುವಿಕೆ, ಎಕ್ಸಿಸ್ಟೆನ್ಸ್. ಉತ್ ಅಂದ್ರೆ ಉತ್ಕೃಷ್ಟವಾದ ಇರುವಿಕೆ. ಅಂದರೆ ಉದ್ಭವ ಅಂದರೆ ಯಾವ ದೋಷವೂ ಇಲ್ಲದ ನಮ್ಮ ಇರುವಿಕೆ. ನಾವು ಹೇಳ್ತೀವಲ್ಲ, ಅವನು ಒಬ್ಬ ಮನುಷ್ಯ ದೋಷಯುಕ್ತನಾಗಿದ್ದರೆ, ಅಯ್ಯೋ ಅವನು ಬರೀ ಅಸತ್ತು ಸ್ವಾಮಿ ಅಂತೇವೆ. ಅಸತ್ತು ಅಂದ್ರೆ ಸತ್ತು ಅಂದ್ರೆ ಇರುವವನು, ಅಸತ್ತು ಅಂದ್ರೆ ಇಲ್ಲದವನು ಅಂತ. ಅವನು ಬರೀ ಅಸತ್ತು ಅಂದ್ರೆ ಇದ್ರೂ ಉಪಯೋಗ ಇಲ್ಲ, ಅವನು ದರಿದ್ರ, ದುಷ್ಟ ಅವನು ಅಂತ. ಹಾಗಾಗಿ ಒಬ್ಬ ಮನುಷ್ಯನ ಇರುವಿಕೆ ಇಲ್ಲವಾಗುವುದು ಯಾವಾಗ? ಅವನ ದೋಷದಿಂದ. ಯಾವಾಗ ಪ್ಯೂರ್ ಎಕ್ಸಿಸ್ಟೆನ್ಸ್, ಯಾವ ದೋಷವೂ ಇಲ್ಲದೆ ಇರುವುದೇ ಇರುವುದು. ಅದರಿಂದ ಭಗವಂತನ ಇರುವಿಕೆಯೇ ನಿಜವಾದ ಇರುವಿಕೆ. ದೇವರು ಇದ್ದಾನೆ, ಯಾಕೆಂದ್ರೆ ನಿರ್ದುಷ್ಟನಾಗಿದ್ದಾನೆ. ನಮ್ದೆಲ್ಲ ಇರುವಿಕೆ ಅಂದರೆ ಬರೇ ದೋಷಗಳ ಇರುವಿಕೆ ಸ್ವಾಮಿ. ಅದು ಉತ್ ಅಂದ್ರೆ ದೋಷಗಳಿಂದ ಉದ್ಗತವಾದ ಉತ್ಕೃಷ್ಟವಾದ ಭವ, ಇರುವಿಕೆ. ಅದನ್ನ ಸರ್ವದೋಷ ದೂರನಾಗಿ ಸರ್ವೋತ್ತಮನಾಗಿ ಇರುವವನು ಉದ್ಭವ. ಅದನ್ನ ಎಲ್ಲ ದೇವಸ್ಥಾನದ ಎಲ್ಲ ದೇವರುಗಳು ಉದ್ಭವವೇ. ಯಾಕೆಂದ್ರೆ ಅವನು ಸರ್ವೋತ್ತಮ, ಸರ್ವಗತ ಅಂತಾನೆ ನಾವು ಪೂಜೆ ಮಾಡೋದು. ಆ ಅರ್ಥದಲ್ಲಿ ನೀವು ಕೊಂಡೋಗಿ ಇಟ್ಟಂತಹ ಫೋಟೋ ಕೂಡ ಉದ್ಭವವೇ. ಯಾಕೆಂದ್ರೆ ಅದರಲ್ಲಿ ನಾವು ಪೂಜೆ ಮಾಡತಕ್ಕ ದೇವರು ಉತ್ಕೃಷ್ಟ, ಸರ್ವೋತ್ತಮ. ಇದು ಇನ್ನೊಂದು ವಿಶೇಷವಾದಂಥ ಅನುಸಂಧಾನಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಏನು ಅಂದರೆ, ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಹಿಂದೂಗಳು ಪ್ರತಿಮಾ ಪೂಜೆಯನ್ನು ಮಾಡುವವರು, ಪ್ರತಿಮಾ ಪೂಜಕರು ಸರ್ವಗತನಾದ ದೇವರನ್ನ ಒಂದು ಯಾವುದೋ ಒಂದು ಮರದಲ್ಲಿ, ಒಂದು ಪ್ರಾಣಿಯಲ್ಲಿ, ಒಂದು ಗಿಡದಲ್ಲಿ, ಒಂದು ಬೊಂಬೆಯಲ್ಲಿ ಪೂಜೆ ಮಾಡ್ತಾರೆ. ಇದು ಸಂಕುಚಿತವಾದಂಥ ಪೂಜೆ, ಇದು ತಪ್ಪು ಅಂತ ಒಂದು ದೊಡ್ಡ ವಾದ ಇದೆ. ಹಿಂದೂಗಳು ಪ್ರತಿಮಾ ಪೂಜಕರು ಅಂತ ಈ ಒಂದು ಮಾತೇ ಇದೆ. ಇದರ ಮೇಲೆ ಒಂದು ಕುರಾನಲ್ಲಿ ಒಂದು ಮಾತೇ ಇದೆ, ದೋಸ್ ಹೂ ಆರ್ ಐಡಲಟರ್ಸ್ ವಿಲ್ ಗೋ ಟು ಹೆಲ್ ಅಂತ. ಯಾರು ಪ್ರತಿಮೆಯನ್ನು ಪೂಜೆ ಮಾಡ್ತಾರೆ ಅವರು ನರಕಕ್ಕೆ ಹೋಗ್ತಾರೆ ಅಂತ. ಈ ಇಬ್ಬರಿಗೂ ಈಗ ಏನು ಅಂದ್ರೆ, ನಾವು ಪ್ರತಿಮೆಯನ್ನು ಪೂಜಿಸುವವರು ಅನ್ನುವ ಭ್ರಮೆ ಹಿಂದೂಗಳಿಗೆ, ಅವರು ಪ್ರತಿಮೆಯನ್ನು ಪೂಜಿಸುವವರು ಅದು ನರಕಕ್ಕೆ ಹೋಗುವವರು ಅನ್ನುವ ಭ್ರಮೆ ಮುಸಲ್ಮಾನರಿಗೆ. ಇಬ್ಬರಿಗೂ ಭ್ರಮೆ. ಈಗ ಒಬ್ಬರಿಗೆ ಅಲ್ಲ, ಇಬ್ಬರಿಗೂ ಭ್ರಮೆ. ಇವರಿಗೆ ನಾವು ಪೂಜೆ ಮಾಡುವವರು ಅನ್ನೋ ಭ್ರಮೆ. ವಸ್ತುತಃ ಐಡಲಟರ್ಸ್ ಹಿಂದೂಗಳು ಅನ್ನೋ ಶಬ್ದವೇ ತಪ್ಪು, ಬಿಡಿ, ಅದು ಹೋಗೋಣ. ಎಲ್ಲರೂ ಹೇಳೋದಕ್ಕೆ ನಾವು ಹೇಳೋದು, ಇನ್ನೇ ಒಂದೊಂದು ಶಬ್ದ ಹೇಳಬೇಕಲ್ಲ. ವಸ್ತುತಃ ಭಾರತೀಯ ಧರ್ಮ ಯಾವ ಧರ್ಮವೂ ಪ್ರತಿಮಾ ಪೂಜೆಯನ್ನ ಮಾಡುವಂತಹ ಧರ್ಮ ಅಲ್ಲ. ಸೊ ವಿ ಆರ್ ನಾಟ್ ಐಡಲಟರ್ಸ್. ನಾನು ಒಮ್ಮೆ ನಮ್ಮೂರಲ್ಲಿ ಪ್ರೊಫೆಟ್ ಮಹಮ್ಮದ್ ಜಯಂತಿ ಆಚರಿಸಿದರು ಮುಸ್ಲಿಂ ಸೋದರರು. ಅವರು ನನ್ನನ್ನು ಬಹಳ ಪ್ರೀತಿಯಿಂದ ನನ್ನ ದಾಡಿ ನೋಡಿ, ನೀವು ಬರಬೇಕು ನಮ್ಮ ಸಭೆಗೆ ಅಂತ ಕರೆದು. ಹೋದೆ ನಾನು, ಬರ್ತೀನಪ್ಪ ನಿಮ್ಮ ಸಭೆಗೆ ಬರ್ತೀನಿ, ಖಂಡಿತ ಬರ್ತೀನಿ. ಅಲ್ಲಿ ಹೋಗಿ ಹೇಳಿದೆ ನಾನು, ಏನು ಹೇಳುತ್ತೆ ಕುರಾನ್ನಲ್ಲಿ, ದೋಸ್ ಹೂ ಆರ್ ಐಡಲಟರ್ಸ್ ವಿಲ್ ಗೋ ಟು ಹೆಲ್ ಅಂತ. ನಾನು ಹೇಳಿದೆ, ಲೆಟ್ ಆಲ್ ದ ಐಡಲಟರ್ಸ್ ಗೋ ಟು ಹೆಲ್. ನಂದು ಸಪೋರ್ಟು, ವೋಟ್ ಇದೆ ಅದಕ್ಕೆ. ಲೆಟ್ ಆಲ್ ದ ಐಡಲಟರ್ಸ್ ಗೋ ಟು ಹೆಲ್. ಪ್ರತಿಮಾ ಪೂಜೆ ಮಾಡುವರೆಲ್ಲರೂ ನರಕಕ್ಕೆ ಹೋಗಬೇಕು, ಅವರು ಇರಬಾರ್ದು ಭೂಮಿಯಲ್ಲಿ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಅವ್ರಿಗೆಲ್ಲ ಇವನು ಮತ್ತೆ ಮನೆಯಲ್ಲಿ ದೇವ್ರ ಗುಡಿ ಇದೆ, ಗಂಟೆ ಬಾರಿಸ್ತಾರೆ ಇವನ್ ಮನೆಯಲ್ಲಿ, ಇವನ್ ದೇವ್ರ ಪೂಜೆ ಮಾಡೋರೆಲ್ಲ ನರಕಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಎಲ್ಲಿ ಇದೇನೋ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಕೆಲವರು ಪಂಡಿತರಿದ್ದಾರೆ, ಅದು ಬನ್ನಂಜೆ ಎಲ್ಲಿ ಹೆಂಗ್ ಬೇಕಾದ್ರೆ ಹಾಗೆ ಮುಖಕ್ಕೆ ತಕ್ಕ ಮಾತಾಡೋದು, ಅವ್ನು ಸೀದಾ ಮಾತಾಡೋದೇ ಇಲ್ಲ ಅಂತ. ಹಾಗೆ ಅಲ್ಲಿ ಹೋಗೋದು ಮುಸಲ್ಮಾನ್ ಹತ್ರ ಲೆಟ್ ಐಡಲಟರ್ಸ್, ಅವ್ರು ಪ್ರತಿಮಾ ಪೂಜೆ ಮಾಡೋ ತಪ್ಪು ಅಂತ ಅನ್ನೋದು. ಇನ್ನು ವೈದಿಕರ ಮೇಲೆ ಹೋದು ದೇವ್ರ ಪೂಜೆ ಮಾಡಬೇಕು, ನಿತ್ಯಾನುಷ್ಠಾನ ಪುಸ್ತಕ ನಾನೇ ಬರೆದಿದ್ದೇನೆ ಅನ್ನೋದು. ಬರೋ ದುಡ್ಡು ಮಾಡೋ ವಿಧಾನ ಇದೆಲ್ಲ ಅಂತ ಭಾರಿ ಖುಷಿಯಲ್ಲಿ ಮಾತಾಡ್ತಾರೆ ಬೆಂಗಳೂರಿನಲ್ಲಿ ಕೆಲವರು ಪಂಡಿತರು. ಹಾಗಾಗಿ ವಿಷಯ ಅವ್ರು ಮುಸಲ್ಮಾನರು ಗಾಬರಿ ಆದ್ರು, ಏನಿದು ಇವನು ಹೀಗೆ ಹೇಳ್ತಾನಲ್ಲ. ನಾನು ಹೇಳಿದೆ,
ವಸ್ತುತಃ ಏನು, ವಾಟ್ ಈಸ್ ಐಡಲಟ್ರಿ? ಲೆಟ್ ಆಲ್ ದ ಐಡಲಟರ್ಸ್ ಗೋ ಟು ಹೆಲ್ ಅಂತ ನಾನು ಹೇಳಿದೆ. ದೋಸ್ ಹೂ ಆರ್ ಐಡಲಟರ್ಸ್ ವಿಲ್ ಗೋ ಟು ಹೆಲ್ ಅಂತ ನಿಮ್ಮ ಕುರಾನಲ್ಲಿ ಹೇಳಿದೆ. ಬಟ್ ಐಡಲಟ್ರಿ ಅಂದ್ರೆ ಎಂಥದ್ದು? ಏನಾದ್ರು ಅರ್ಥ ಮಾಡ್ಕೊಂಡಿದ್ದೀರ ನೀವು? ಐಡಲಟ್ರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದೇನೆ ಐಡಲಟರ್ಸ್ ಅಂತ ಹೇಳ್ಬಿಟ್ರೆ ಆಗಾಯ್ತು. ಐಡಲಟ್ರಿ ಅಂದ್ರೆ ಏನು? ವಾಟ್ ಈಸ್ ಐಡಲಟ್ರಿ? ಟು ವರ್ಷಿಪ್ ಗಾಡ್ ಆಸ್ ಐಡಲ್ ಅಲ್ಲ. ಟು ವರ್ಷಿಪ್, ಹೌದು, ಟು ವರ್ಷಿಪ್ ಐಡಲ್ ಆಸ್ ಗಾಡ್ ಈಸ್ ಐಡಲಟ್ರಿ. ಅಂದ್ರೆ ನೀವು ಕಲ್ಲನ್ನೇ ದೇವರನ್ನು ತಿಳ್ಕೊಳ್ಳೋದು, ಆ ಮರವನ್ನೇ ದೇವರನ್ನು ತುಳಸಿ ಪೂಜೆ, ತುಳಸಿ ಗಿಡವನ್ನೇ ದೇವರನ್ನು ತಿಳ್ಕೊಂಡ್ಬಿಡೋದು, ನೆಲ್ಲಿ ಗಿಡವನ್ನೇ ದೇವರನ್ನು ತಿಳ್ಕೊಂಡ್ಬಿಡೋದು, ದನವನ್ನೇ ದೇವರನ್ನು, ಪ್ರತೀಕವನ್ನೇ, ಬೊಂಬೆಯನ್ನೇ ದೇವರನ್ನು ತಿಳ್ಕೊಂಡ್ಬಿಡೋದು, ಇದು ಐಡಲಟ್ರಿ. ಟು ವರ್ಷಿಪ್ ಐಡಲ್ ಆಸ್ ಗಾಡ್ ಆರ್ ಗಾಡ್ ಆಸ್ ಐಡಲ್ ಈಸ್ ಐಡಲಟ್ರಿ. ಅಂಥ ಒಂದು ಕ್ರಮವೇ ಇಲ್ಲ ನಮ್ಮಲ್ಲಿ. ಗೊತ್ತಿಲ್ಲದೆ ಮಾಡಬಹುದು. ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ? ನೀನು ಪೂಜೆ ಮಾಡತಕ್ಕ ಪ್ರತಿಮೆಯನ್ನೇ, ಬೊಂಬೆಯನ್ನೇ ದೇವರು ಅಂತ ತಿಳ್ಕೋಬೇಡ. ನೀನು ಪೂಜೆ ಮಾಡತಕ್ಕಂಥ ಗೋವನ್ನೇ ದೇವರು ಅಂತ ತಿಳ್ಕೋಬೇಡ. ನೀನು ಪೂಜೆ ಮಾಡತಕ್ಕ ತುಳಸಿ ಗಿಡವನ್ನೇ ದೇವರು ಅಂತ ತಿಳ್ಕೋಬೇಡ. ಯಾಕೆಂದ್ರೆ ನಾಳೆ ಆ ತುಳಸಿ ಗಿಡಕ್ಕೆ ಈ ವಾತಾವರಣದ ದೋಷದಿಂದ ಹುಳ ಹಿಡಿಯಬಹುದು. ಹುಳ ಹಿಡಿದು ಗಿಡ ಸತ್ತು ಹೋಗಬಹುದು. ದೇವರು ಸಾಯೋಲ್ಲ, ತುಳಸಿ ಗಿಡ ಸಾಯುತ್ತೆ. ಮರಕ್ಕೆ ನೀನು ದೇವರನ್ನು ತಿಳ್ಕೊಂಡ್ರೆ ನಾಳೆ ಆ ಮರ ಬಿದ್ದು ಹೋಗುತ್ತೆ, ದೇವರು ಬಿದ್ದು ಹೋಗೋಲ್ಲ. ಆದ್ರಿಂದ ನೀನು ಪೂಜೆ ಮಾಡುವ ಪ್ರತಿಮೆಯೇ ದೇವರಲ್ಲ, ಮತ್ತೆ ಪ್ರತೀಕೆ. ಆ ಪ್ರತಿಮೆಯಲ್ಲಿ ದೇವರನ್ನು ನೋಡುವುದು, ಅದರಲ್ಲಿ ದೇವರಿದ್ದಾನೆ ಅಂತ ಪ್ರತಿಮೆಯಲ್ಲಿ ನೋಡು ಹೊರತು ಪ್ರತಿಮೆಯನ್ನೇ ದೇವರು ಅಂತ ಪೂಜಿಸಬೇಡ. ಹೇಗೆ ಅಂದ್ರೆ ನಮ್ಮ ಅನುಭವಕ್ಕೆ ಬರುವ ವಿಷಯ ಇದು. ನಾವೀಗ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಫೋಟೋ ಇಟ್ಕೋತೇವೆ. ಮನೆಯಲ್ಲಿ ತಂದೆ ತಾಯಿ ಅಜ್ಜ ನಮ್ಮ ಹಿರಿಯರು ಕಣ್ಮರೆಯಾದ ಮೇಲೆ, ದಿವಂಗತರಾದ ಮೇಲೆ ಅವ್ರದ್ದು ಫೋಟೋ ಇಟ್ಕೊಳ್ತೇವೆ. ಅವ್ರ ಫೋಟೋ ಇಟ್ಟು ಅದಕ್ಕೊಂದು ಹೂಮಾಲೆ ಹಾಕಿ ಬೆಳಗಾತೆದ್ದು ಯಾರ ಬಂತೋ, ಇದು ನಮ್ಮ ತಂದೆಯವ್ರ ಫೋಟೋ, ನಮ್ಮ ಅಜ್ಜನ ಫೋಟೋ, ನಮ್ಮ ಅಜ್ಜಿ ಫೋಟೋ ಅಂತ ತೋರಿಸು ಅಂದ್ರೆ ಅದು ಕೈ ಮುಗಿತೇವೆ ನಾವು. ಅದೇ ಅಜ್ಜ ಅಂತಲ್ಲ, ಅಜ್ಜನನ್ನ ನೆನಪಿಗೆ ತರುವಂಥ ಒಂದು ಪ್ರತೀಕ ಅಷ್ಟು ಅಲ್ವಾ, ಅದೇ ಅಜ್ಜ ಅಲ್ಲ. ಹಾಗೆಯೇ ನೀನು ಬಳಸುವಂತಹ ಪ್ರತಿಮೆಗಳು ಭಗವಂತನನ್ನು ನೆನಪಿಗೆ ತರತಕ್ಕ ಮಾಧ್ಯಮಗಳು, ಮೀಡಿಯಾ ಅಷ್ಟೇ. ಅದೇ ದೇವರಲ್ಲ. ಯಾಕಂದ್ರೆ ಈ ಫೋಟೋನೇ ತಂದೆ ಅಲ್ಲ. ತಂದೆಯ ನೆನಪಿಗೆ ಲೈಕ್ನೆಸ್ ಇರ್ತಕ್ಕ ಸ್ಕೆಚ್ ಮಾಡಿ ಇಡೋದು, ಅದಕ್ಕೆ ಊದು ಬತ್ತಿ ಹಚ್ಚಿಡ್ತೇವೆ, ಅದಕ್ಕೆ ಕೈ ಮುಗಿತೇವೆ. ಆದರೆ ಕೈ ಮುಗಿಯೋದು ಆ ಚಿತ್ರವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಮೂಡಿಬಂದ ನಮ್ಮ ತಂದೆಯ ಪ್ರತೀಕ ನಿಜ ರೂಪಕ್ಕೆ ಹೊರತು ಅದಕ್ಕೆ ಕೈ ಅಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ದರಿಂದ ದೇವರನ್ನ ಪ್ರತಿಮೆಯಲ್ಲಿ ಪೂಜೆ ಮಾಡಬಾರದು ಅನ್ನುವರು ಮನೆಯಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿಗಳ ಫೋಟೋ ಯಾಕೆ ಇಡ್ತೀರಿ ಕೇಳಬೇಕು. ಅದು ಪ್ರತಿಮಾ ಪೂಜೆ, ಅಷ್ಟು ಯೋಚನೆ ಇಲ್ಲ. ಅದು ಪ್ರತಿಮಾ ಪೂಜೆ, ಹೋಗ್ಕೊಳ್ಳಿ, ಅದು ಬೇಡ. ಯಾವುದೇ ಒಂದು ನಿಮಗೆ ಮನಸ್ಸಿನಲ್ಲಿ ದೇವರನ್ನ ಕಲ್ಪನೆ ಮಾಡೋದು, ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಮಾಡ್ತಿರಲ್ಲ, ಅದು ಮಾನಸಿಕವಾದಂಥ ಒಂದು ಪ್ರತೀಕವೇ, ಅದು ದೇವರಲ್ಲ ಮನಸ್ಸಲ್ಲಿ ಕಾಣೋದು, ಮತ್ತೆ ನಿಮ್ಮ ಮನಸ್ಸಿನ ಕಲ್ಪನೆಯೇ ಕಾಣುವುದು. ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಭಗವಂತನನ್ನು ಕಾಣುವುದಕ್ಕೆ ಒಂದು ಪ್ರತೀಕ ಬಳಸಬೇಕು ಅಷ್ಟೇ, ಹೊರತು ಅದನ್ನೇ ದೇವರನ್ನು ತಿಳ್ಕೊಳ್ಳೋದಲ್ಲ. ಅದರಿಂದ ಅದು ಪ್ರತಿಮಾ ಪೂಜೆ ಅಲ್ಲ. ಯಾಕೆ ಗೊತ್ತುಂಟ? ಟು ವರ್ಷಿಪ್ ಗಾಡ್ ಇನ್ ಐಡಲ್ ಈಸ್ ನಾಟ್ ಐಡಲಟ್ರಿ. ಯಾಕೆಂದ್ರೆ ದೇವರು ಸರ್ವಗತ ಅಲ್ವಾ, ಯಾಕೆ ಪ್ರತಿಮೆಯಲ್ಲಿ ನೋಡಬಾರದು? ಪ್ರತಿಮೆಯಲ್ಲಿ ದೇವರು ಇಲ್ವಾ? ದೇವರು ಇಲ್ಲ ಅಂದ್ರೆ ದಟ್ ಮೀನ್ಸ್ ಗಾಡ್ ಈಸ್ ನಾಟ್ ಆಮ್ನಿ ಪ್ರೆಸೆಂಟ್ ಅಂತ ಹೇಳಿದಾಗ. ದೇವರು ಸರ್ವಗತ ಆದರೆ ಪ್ರತಿಮೆಯಲ್ಲಿ ಯಾಕೆ ನೋಡಬಾರದು? ಹೌದ್ರಿ, ಪ್ರತಿಮೆಯಲ್ಲೇ ನೋಡ್ಬೋದು. ದೇವರು ಸರ್ವಗತ ಹೌದೋ ಅಲ್ವೋ? ಪ್ರತಿಮೆಯಲ್ಲೇ ಯಾಕೆ ನೋಡಬೇಕು ಅಂತ ನೀವು ಮತ್ತೆ ಕೇಳೋದು. ಮತ್ತೆ ದೇವರು ಸರ್ವಗತ ಹೌದಲ್ವೋ? ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಮತ್ತೆ ನಾವು ಬಾರ್ನಲ್ಲೇ ಕೂತ್ಕೊಂಡು ದೇವರನ್ನು ನೋಡ್ತೇವೆ, ಅಲ್ಲೂ ಇದ್ದಾನೋ ಇಲ್ಲೋ ದೇವರು? ಪ್ರತಿಮೆ ನೀವು ಹೇಳಿದಂಥ ಬೊಂಬೆಯನ್ನೇ ಯಾಕೆ ಇಡಬೇಕು? ನಾವು ಒಂದು ಸಿನಿಮಾ ನಟಿಯ ಫೋಟೋ ಇಟ್ಕೊಂಡು ಅದರಲ್ಲಿ ದೇವರನ್ನು ನೋಡ್ತೇವೆ, ಅದರಲ್ಲಿ ದೇವರು ಇದ್ದಾನೋ ಇಲ್ಲೋ? ಸಿನಿಮಾ ನಟಿಯಲ್ಲಿ ಇದ್ದಾನಲ್ವ? ಮತ್ತೆ ಎಲ್ಲ ಕಡೆ ಇದ್ದಾನೆ. ನಾವು ಸಿನಿಮಾ ನಟಿಯರನ್ನೇ ದೇವರು ಅಂತ ಪೂಜೆ ಮಾಡ್ತೇವೆ, ನಾವು ಸಿನಿಮಾ ಥಿಯೇಟರ್ನಲ್ಲೇ ಕೂತು ದೇವರನ್ನು ನೋಡ್ತೇವೆ. ನಿಮ್ಮ ದೇವಸ್ಥಾನಕ್ಕೆ ಯಾಕೆ ಬರಬೇಕು? ಖಂಡಿತ ಹೋಗಬಹುದು, ಆದರೆ ಹಿಪಾಕ್ರಿಟ್ ಆಗಬೇಡಿ. ನಿಮಗೆ ನಿಜವಾಗಿ ಸಿನಿಮಾ ಥಿಯೇಟರ್ನಲ್ಲಿ ಕೂತಾಗ ದೇವರ ನೆನಪು ಬರುವುದು ಹೌದಾದರೆ, ನಿಮಗೆ ಆ ನಟಿಯನ್ನು ನೋಡಿದಾಗ ದೇವರ ನೆನಪು ಬರುವುದು ಹೌದಾದರೆ ಖಂಡಿತವಾಗಿ ಪೂಜೆ ಮಾಡಿ. ಆದರೆ ಢೋಂಗಿ ಮಾಡಬೇಡಿ ಅಷ್ಟೇ. ಎಲ್ಲಿಯೂ ನೀವು ದೇವರನ್ನು, ನಿಮಗೆ ನಿಜವಾಗಿ ದೇವರು ಎಲ್ಲಿ ಕಾಣ್ತಾರೋ ಅದು ಮುಖ್ಯ. ಎಲ್ಲೆಲ್ಲೋ ಕಾಣೋಲ್ಲ ಅಂತ ದೇವಸ್ಥಾನಕ್ಕೆ ಬಂದಾದ್ರೂ ಕಾಣ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ದೇವಸ್ಥಾನ, ಗುಡಿ, ಪ್ರತೀಕ ಅಂತ. ಸಿನಿಮಾ ಥಿಯೇಟರ್ನಲ್ಲೇ ನಿಮಗೆ ದೇವರು ಕಾಣುವುದು ಹೌದಾದ್ರೆ ಪುಣ್ಯಾತ್ಮರು ಕಂಡ್ರು.
ಏನು ಅಡ್ಡಿಲ್ಲ ಕಾಣ್ರಿ. ಆದರೆ ಸುಳ್ಳು ಹೇಳಿಬೇಡಿ. ಮಾತ್ರ ಪ್ರಾಮಾಣಿಕವಾಗಿ ಕಾಣೋದು. ಎಲ್ಲಿ ಕಾಣ್ತಾನೆ ದೇವರು ಅಲ್ಲಿ ಹೋಗಿ, ಏನೂ ಅಡ್ಡಿ ಇಲ್ಲ. ಅದು ಎಲ್ಲಿಯೂ ದೇವರನ್ನು ಕಾಣಬಹುದು. ಯಾಕಂದ್ರೆ ದೇವರ ಆಮ್ನಿಪ್ರೆಸೆಂಟ್. ನಮಗೆ ದೇವರ ನೆನಪು ಬರಲಿಕ್ಕೆ ಒಂದು ವಾತಾವರಣ, ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ದೇವಾಲಯ ವಿಗ್ರಹಗಳು ಮಾಡಿದ್ದಷ್ಟೇ. ಅವು ಹೊರತು ಯಾವುದು ನಮ್ಮ ದೇವರನ್ನ ನೆನಪಿಸಿಕೊಳ್ಳಲಿಕ್ಕೆ ಬೇಕಾದ ಪ್ರಯತ್ನಗಳಷ್ಟೇ. ಹಾಗಾಗಿ ಎಲ್ಲಿಯೂ ದೇವರನ್ನ ಆಮ್ನಿಪ್ರೆಸೆಂಟ್ ಅವನು ನೋಡಬಹುದು. ದೇವರನ್ನ ಎಲ್ಲ ಕಡೆ ನೋಡುವುದು ಪ್ರತಿಮಾ ಪೂಜೆ ಅಲ್ಲ. ಪ್ರತಿಮೆಯನ್ನೇ ದೇವರನ್ನು ತಿಳ್ಕೊಳ್ಳುವುದು ಪ್ರತಿಮಾ ಪೂಜೆ. ಅದನ್ನ ಯಾವ ಹಿಂದೂ ಮಾಡೋದಿಲ್ಲ. ಇಷ್ಟು ವಿಷಯ ನಾವು ತಿಳ್ಕೋಬೇಕು. ಈ ಇಸ್ಲಾಂ ಸೋದರರಿಗೂ ಹೇಳಬೇಕು. ನೀವೇನೋ ಹೇಳಿದ್ದೀರಲ್ಲ ನರಕಕ್ಕೆ ಹೋಗ್ಬೇಕು ಅಂತ, ಅದನ್ನ ನಾವು ಮಾಡ್ತಾ ಇಲ್ಲ ಸ್ವಾಮಿ. ಅದನ್ನ ನಿಮ್ಮ ನರಕ ಖಾಲಿ ಆಗತ್ತೆ. ಅದು ಅಲ್ಲಿ ಯಾರು ಜನ ಬರೋಲ್ಲ. ಯಾಕಂದ್ರೆ ನಾವು ಪ್ರತಿಮಾ ಪೂಜೆ ಮಾಡೋಲ್ವಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಮೊದಲು ನಮ್ಮ ಜನ ತಪ್ಪು ತಿಳ್ಕೊಂಡದನ್ನು ತಿದ್ಕೋಬೇಕು. ಆಮೇಲೆ ಬೇರೆ ಜನ ಟೀಕೆ ಮಾಡೋರಿಗೆ ಉತ್ತರ ಕೊಡಬೇಕು. ನಾವು ಪ್ರತಿಮಾ ಪೂಜಕರಲ್ಲ. ನಿಮಗೆ ಆ ಶಬ್ದದ ಅರ್ಥ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಿ, ದಯವಿಟ್ಟು ಹೀಗೆ ಮಾತಾಡಬೇಡಿ. ಆದ್ದರಿಂದ ಭಗವಂತ ಯಾಕೆ ಹೇಳಿದೆ ಅಂದರೆ ಉದ್ಭವ ಅಂತ. ಆ ವಸ್ತು ಭಗವಂತ ಅಲ್ಲ, ಅದರಲ್ಲಿ ಒಳಗಿನಿಂದ ಉತ್ಕೃಷ್ಟನಾಗಿ ಒಬ್ಬ ನೆಲೆಸಿದ್ದಾನಲ್ಲ ಅಂತರ್ಯಾಮಿಯಾಗಿ, ಅವನು ದೇವರು. ಉದ್ಭವ, ಉತ್ಕೃಷ್ಟನಾಗಿ ಇರುವವನು. ಪ್ರತಿಯೊಂದು ಪ್ರತೀಕ. ನಾವು ಎಲ್ಲರೂ ಭಗವಂತನ ಪ್ರತೀಕ ಅಲ್ವಾ? ಪ್ರತಿಯೊಬ್ಬನ ಒಳಗೂ ದೇವರಿದ್ದಾನೋ ಇಲ್ಲೋ? ಬರೇ ಕಲ್ಲಿನಲ್ಲಿ ಮಾತ್ರ ದೇವರು, ಅದು ನಡೆದಾಡುವ ಮನುಷ್ಯನಲ್ಲಿ ದೇವರಿಲ್ವಾ? ಆಗ ನಾವೆಲ್ಲರೂ ಉದ್ಭವಗಳೇ. ಯಾಕೆ? ನಾವು ಉತ್ಕೃಷ್ಟ ಭವನ. ನಾವು ನಮ್ಮೊಳಗಿರತಕ್ಕಂಥ ಸರ್ವೋತ್ಕೃಷ್ಟವಾದ ಭಗವಂತನ ಇರುವಿಕೆಯಿಂದ ಅಲ್ವಾ ನಾವು ಓಡಾಡುವುದು, ನಾವು ಮಾತಾಡುವುದು, ನಾವಿಷ್ಟು ಕಾರಬಾರ ಮಾಡುವುದು. ಅದರಿಂದ ಎಲ್ಲರ ಒಳಗೂ ತುಂಬಿರುವ ಭಗವಂತ, ಎಲ್ಲ ಪ್ರತೀಕಕ್ಕೂ ಉತ್ಕರ್ಷವನ್ನು ಕೊಟ್ಟ ಭಗವಂತ ಉದ್ಭವ. ಈ ಪ್ರತೀಕ ಹೇಗೋ ಇರಬಹುದು. ಪ್ರತೀಕ ಎಲ್ಲದಲ್ಲಿಯೂ ಭಗವಂತ ಇದ್ದಾನೆ. ಹೌದೋ ಅಲ್ಲೋ? ಹೌದು. ಹಾಗಾದರೆ ನೀವೇ ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ, ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ನಾಯಿಯಲ್ಲೂ ದೇವರಿದ್ದಾನೋ ಇಲ್ವೋ? ಮತ್ತೆ ಗೋಪೂಜೆ ಮಾತ್ರ ಯಾಕೆ ಮಾಡೋದು? ನಾಯಿ ಪೂಜೆ ಯಾಕೆ ಮಾಡಬಾರದು? ನಾಯಿಯನ್ನು ಕಟ್ಟಿ ಹಾಕುವುದು, ಅದಕ್ಕೂ ಕುತ್ತಿಗೆಗೆ ಮಾಲೆ ಹಾಕುವುದು, ಗಂಧಂ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಧೂಪಂ ಆಘ್ರಾಪಯಾಮಿ ಮಾಡೋದೇ. ಯಾಕೆ? ನಾಯಿ ಒಳಗೆ ದೇವರಿಲ್ವಾ? ಯಾಕೆ ಮಾಡಬಾರದು? ಅಲ್ಲಿ ಒಂದು ದೃಷ್ಟಿಯಿಂದ ನೀವು ಹಸುವನ್ನಾದ್ರೂ ಹಟ್ಟಿಯಲ್ಲಿ ಕಟ್ತೀರಿ, ನಾಯಿಯನ್ನು ಬೆಡ್ರೂಮ್ನಲ್ಲೇ ಮಲಗಿಸ್ಕೋತೀರಲ್ಲ, ಅದಕ್ಕಿಂತ ಮೇಲಲ್ವಾ? ತಲೆದಿಂಬು, ನಿಮ್ಮ ತಲೆದಿಂಬೆ ಅದಕ್ಕೆ ಶೇರು, ಕಾರ್ನಲ್ಲಿ ಸೀಟು ಅದಕ್ಕೆ ಶೇರು. ಪಾಪ ದನಗಳಿಗೆ ಗೋಪೂಜೆ ದಿವಸ ಅವರಿಗೆ ಒಂದು ಮಂಗಳಾರತಿ ಮಾಡಿದ್ ಬಂತು, ಯಾವ ಸೌಕರ್ಯವೂ ಇಲ್ಲ ಹಟ್ಟಿಯಲ್ಲೇ. ಇವುಗಳಿಗೆ ಆಗಲ್ಲ. ಇವು ಬೆಡ್ರೂಮ್ನಲ್ಲಿ, ಇವು ಸೀಟು, ಕಾರ್ನಲ್ಲಿ ಫ್ರಂಟ್ ಸೀಟು, ಮಕ್ಕಳಿಗಿಂತ ಹೆಚ್ಚು ಸವಲತ್ತು ಅವುಗಳಿಸ್ಕೊಡ್ತಾವೆ ದುಡ್ಡು ಹೆಚ್ಚಾದವರು. ಅಂದರೆ ಎಲ್ಲೋ ಒಂದು ಮನುಷ್ಯನಿಗೆ ಶ್ರೀಮಂತಿಗೆ ಹೆಚ್ಚಾದ ಹಾಗೆ ಬುದ್ಧಿ ಕಮ್ಮಿ ಆಗ್ತಾ ಹೋಗುತ್ತೇನೋ ಅಂತ. ಯಾಕೆಂದ್ರೆ ಇಲ್ಲದಿದ್ರೆ ಪ್ರಾಣಿಗಳನ್ನು ಮನುಷ್ಯ ತನ್ನ ಮಕ್ಕಳಿಗಿಂತ ನಾಯಿಯನ್ನು ಹೆಚ್ಚು ಪ್ರೀತಿಸಲಿಕ್ಕೇನು ಕಾರಣ? ಗೋವುಗಳಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಕಾರಣ ಏನು? ಅಂದ್ರೆ ಮನುಷ್ಯನಿಗೆ ಕೈಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ದುಡ್ಡು ಬಂದಾಗ ತಲೆ ಖಾಲಿ ಆಗ್ತಾ ಹೋಗುತ್ತೆ. ಅವಿವೇಕಿ ಪ್ರಾಣಿ ಆಗ್ತಾನವ. ನಾಲಾ ಸಮಾಜದವರು ನಗೆ ಬಾಟಲು ಮನುಷ್ಯ ಆಗ್ತಾನವ. ವಿವೇಕ ಪೂರ ಕಳ್ಕೊಳ್ತಾನೆ. ಅದಕ್ಕೆ ಸುಂದರ ಅಂದರು. ಅಂದ್ರೆ ಪ್ರತೀಕ ನೋಡಿ ಆಗ ಬಂತು. ಯಾವ ಪ್ರತೀಕದಲ್ಲಿ ಅಂದ್ರೆ ನೀನು ಯಾವ ಪ್ರತೀಕವನ್ನ ಇಟ್ಟು ನೋಡಿ. ಹಿಂದಿನ ಕಾಲದ ಪ್ರತಿಮೆಗಳನ್ನು ನೋಡಿ, ದೇವರ ಪ್ರತಿಮೆ ಇವಾಗ ಅಂಗಡಿಯಲ್ಲಿ ಮಾರ್ಲಿಕ್ಕೆ ಸಿಗುತ್ತೆ ದೇವರ ಪ್ರತಿಮೆಗಳು. ಅವು ಅಷ್ಟಾವಕ್ರವಾಗಿರ್ತವೆ. ನೋಡಿದರೆ ಇಂಥ ದೇವರು ಬೇಕಾ ನಮಗೆ ಅಂತ ಕಾಣುವಷ್ಟು ವೈರಾಗಿ, ದೇವರ ಮೇಲೆ ವೈರಾಗಿ ಬರುವಷ್ಟು ಸುಂದರವಾದ ಪ್ರತಿಮೆಗಳನ್ನು ಅಂಗಡಿಯಲ್ಲಿ ಮಾರ್ಲಿಕ್ಕೆ ಇಡ್ತಾರೆ. ಮುಂಚಿನ ಕೆತ್ತನೆ ವಿಗ್ರಹಗಳು, ಶಿಲ್ಪಿಗಳು ಮಾಡಿದ ವಿಗ್ರಹ ನೋಡಿ, ಒಂದೊಂದು ವಿಗ್ರಹವು ಅದ್ಭುತ. ಅದು ಸುಮ್ಮನೆ ನೋಡ್ತಾನೆ ಅಂತ ಹುಚ್ಚು ಕಟ್ಟುತ್ತೆ. ಅಷ್ಟು ಚಂದ, ಅಷ್ಟು ಪ್ರಪೋರ್ಷನೇಟು. ನಾನು ಮೊನ್ನೆ ನಾಗಮಂಗಲಕ್ಕೆ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ, ಈ 2 ದಿವಸದ ಕೆಳಗೆ. ಅಲ್ಲಿ ಒಂದು ದೇವಸ್ಥಾನ, ಇವಾಗ ಸ್ವಲ್ಪ ನಾದುರಸ್ಥಿಯಲ್ಲಿದೆ ಬಿಡಿ, ಒಂದು ಕಾಲದಲ್ಲಿ ಭಾರೀ ದೊಡ್ಡ ದೇವಸ್ಥಾನ. ಅಲ್ಲಿ ಒಂದು 6 ಅಡಿ ಎತ್ತರದ ವಿಗ್ರಹ ಗರ್ಭಗುಡಿಯಲ್ಲಿ. ಸೌಮ್ಯಕೇಶವ ಅಂತ ಅವನ ಹೆಸರು. ಚೆನ್ನಕೇಶವ ಇದ್ದಾಗೆ ಸೌಮ್ಯಕೇಶವ. ಹಿಂದಿನವರು ಒಂದೊಂದು ಗುಡಿಯಲ್ಲಿ ಒಂದೊಂದು ದೇವರಿಗೆ ಒಂದೊಂದು ವಿಚಿತ್ರವಾದ ಹೆಸರು, ಸೌಮ್ಯಕೇಶವ ಅಂತ ಹೆಸರು. ಆ ಸೌಮ್ಯಕೇಶವ ಏನ್ ಚಂದ ಇದೆ ಆ ವಿಗ್ರಹ ಅಂದ್ರೆ, ಆ ವಿಗ್ರಹವನ್ನು ನೋಡ್ತಾ ನಿಂತರೆ ಎದ್ದು ಬರ್ಲಿಕ್ಕೆ ಮನಸ್ಸಾಗಲ್ಲ. ಅಷ್ಟು ಮುದ್ದಾಗಿದೆ, ಅಷ್ಟು ಪ್ರಪೋರ್ಷನ್ ಅಷ್ಟಾಗಿದೆ. ಅಷ್ಟೇ ಅಲ್ಲ,
ಅದರ ಸುತ್ತ ಪ್ರಭಾವಳಿ ಉಂಟಲ್ಲ, ಕಲ್ಲಿನಿಂದಲೇ ಪ್ರಭಾವಳಿ ಮಾಡಿದ್ದಾನೆ ಶಿಲ್ಪಿ. 6 ಅಡಿ ಎತ್ತರದ ವಿಗ್ರಹ, ಅದಕ್ಕೆ ಸುತ್ತ ಪ್ರಭಾವಳಿ. ಆ ಪ್ರಭಾವಳಿ ಇಲ್ಲಿ ಕೆಳಗಡೆಯಿಂದ ರುಕ್ಮಿಣಿ ಸತ್ಯಭಾಮೆ, ಕೇಶವನ ಆಚೆ ಈಚೆಯಿಂದ ಲಕ್ಷ್ಮೀ ಶ್ರೀದೇವಿ ಭೂದೇವಿಯರು. ಪ್ರಭಾವಳಿಯಲ್ಲಿ ಭಗವಂತನ 10 ಅವತಾರಗಳು. ಆ 10 ಅವತಾರಗಳಲ್ಲಿ ಅದನ್ನೆಲ್ಲ ಈಗ ಪೂಜೆ ಮಾಡೋರು ಏನ್ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಹಿತ್ತಾಳೆಯ ಪ್ರಭಾವಳಿ ಮಾಡಿಸಿ ಮುಚ್ಚಿಬಿಟ್ಟಿದ್ದಾರೆ ಅದನ್ನು. ಯಾಕೆ ಅಂದ್ರೆ ಆ 10 ಪ್ರಭಾವಳಿಯಲ್ಲಿ 10 ಅವತಾರಗಳ ಕೆತ್ತನೆ ಇದೆ. 10 ಅವತಾರಗಳಲ್ಲಿ 9ನೇವ ಬುದ್ಧ. ಈಗ ಪೂಜೆ ಮಾಡೋರು ಶಿವ ವೈಷ್ಣವರು, ಅವರಿಗೆ ಬುದ್ಧ ಅನ್ನೋ ದೇವರು ಅಂತ ಒಪ್ಪಲ್ಲ ಅವರು. ಸೊ ಹಾಗಾಗಿ ಇದು ತೊಂದರೆ ಆಗುತ್ತೆ ಅಂದ್ರು ಮುಚ್ಚಿಬಿಟ್ರು ಅದನ್ನು. ಅಲ್ಲಿ ಕೆತ್ತಿದಾಗ 10 ಅವತಾರಗಳಲ್ಲಿ ಬತ್ತಲೆ ನಿಂತಿಯ ಬುದ್ಧನಿಗೆ ಅಂತ ದಾಸರು ಹಾಡಿದ ಬುದ್ಧನು 9ನೇ ಅವತಾರವಾಗಿ ಅಲ್ಲಿ ಕೆತ್ತಿದ್ದಾರೆ. ಅದು ಯಾವಾಗ? ಅದು ಸಾಮಾನ್ಯ 1,500 ವರ್ಷ ಹಿಂದಿನ ಕೆತ್ತನೆ. ಅದು ಬಹಳ ಪ್ರಾಚೀನ ಪುರಾತನ ದೇವಸ್ಥಾನ. ಪ್ರಾಯ ನಿಮ್ಮ ಶ್ರೀರಂಗಪಟ್ಟಣದ ಆಮೇಲೆ ಮೇಲ್ಕೋಟೆಯ ಗುಡಿಗಳಿಗಿಂತಲೂ ಹಳೆಯ ದೇವಸ್ಥಾನ. ಅಲ್ಲಿ ಸ್ಪಷ್ಟವಾಗಿ ಬುದ್ಧ ಬಿಡಿಸಿದ್ದಾರೆ. ಇವರ ಕಾನ್ಸೆಪ್ಟಿಗೆ ತೊಂದರೆ ಆಗುತ್ತೆ, ಮುಚ್ಚಿಬಿಟ್ರು. ಅಷ್ಟೇ ಅಲ್ಲ, ಆ ವಿಗ್ರಹ ಉಂಟಲ್ವ, ಆ ವಿಗ್ರಹವನ್ನು ಪೂರ ನೋಡ್ಲಿಕ್ಕೆ ಆಗುದಿಲ್ಲ ನಿಮಗೆ. ಅದಕ್ಕೆ ಹೆಗಲಿಗೊಂದು ಶಾಲು, ಸೊಂಟಕ್ಕೊಂದು ಬಟ್ಟೆ. ಅಂದ್ರೆ ಇವರಿಗೆ ನಮ್ಮ ಪಾಪ ಬಟ್ಟೆ ಇಲ್ಲದೆ ನಿಂತಿದ್ದಾನೆ, ನಾಚಿಕೆ ಆಗುತ್ತೆ. ಇವರಿಗೆ ನಾಚಿಕೆ ಆಗುದು, ಅವನಿಗೆಲ್ಲ. ಅವನು ಮುಚ್ಚುವುದಕ್ಕೆ ಶಿಲ್ಪಿಯೇ ಬಟ್ಟೆ ಮಾಡಿದ್ದಾನೆ, ಅವನೇನು ಬತ್ತಲೆ ಮಾಡಿಲ್ಲ, ಕೆತ್ತನೆ. ಅದ್ರ ಮೇಲೆ ಕೆಟ್ಟ ಬಟ್ಟೆ ತೊಡಿಸಿ ವಿಗ್ರಹದ ಚಂದವೇ ಕಾಣದ ಹಾಗೆ ಮುಚ್ಚಿಬಿಡೋದು ಈ ಮುಚ್ಚೋ ಕಾರ್ಯಕ್ರಮ. ಅದಕ್ಕೆ ವಿಗ್ರಹ ನೋಡಿದಾಗಲೇ ನಾವು ಮೈ ಮರೆಯುವಂತೆ ಇರಬೇಕು. ಅಂಥ ಪ್ರತೀಕದಲ್ಲಿ ಭಗವಂತನ ಪೂಜೆ ಮಾಡಬೇಕು. ಯಾಕೆ ಗೊತ್ತಾ? ಅವನು ಸುಂದರ, ಉದ್ಭವ ಸುಂದರ. ಅವನು ಭಗವಂತ ಸೌಂದರ್ಯದ ಖನಿ, ಸೌಂದರ್ಯದ ಪರಾಕಾಷ್ಠೆ. ಅವನನ್ನ ಅದಕ್ಕೋಸ್ಕರನೇ ಯಾಕೆ ನಾಯಿ ಕೊಳಕು ಪ್ರಾಣಿಯ, ಅದರಲ್ಲಿ ಏನು ಸೌಂದರ್ಯ ಉಪಾಸನೆ ಮಾಡ್ತೀನಿ ನೀನು? ಭಗವಂತನನ್ನ ಸೌಂದರ್ಯದ ಉಪಾಸನೆಯಲ್ಲಿ ನೋಡು. ಎಲ್ಲಿ ಸೌಂದರ್ಯ ಅಂತಂದ್ರೆ ಏನು? ಮತ್ತೆ ಸೌಂದರ್ಯದ ಡೆಫಿನೇಷನ್ ಬಹಳ ಕಷ್ಟ. ಯಾಕೆಂದ್ರೆ ಇಲ್ರಿ, ನಮ್ಮನೆ ನಾಯಿ ಭಾರಿ ಚಂದ, ಏನು ಮಾಡ್ಲಿಕ್ಕೆ ಬರುತ್ತೆ? ಹೆತ್ತಬ್ಬೆ ಹೆಗ್ಗಡೆ ಕೂಡ ಚಂದ ಕಾಣುತ್ತೆ, ಅದು ಬೇರೆ ವಿಷಯ. ಆದ್ರೆ ಸೌಂದರ್ಯಕ್ಕೆ ಅನೇಕ ಮುಖಗಳಿವೆ. ಒಂದು ಸೌಂದರ್ಯ ಅಂತಂದ್ರೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಆ ಮಾನಸಿಕವಾದ ಸೌಂದರ್ಯ. ಒಳಗಿರತಕ್ಕಂಥ ಮನಸ್ಸಿನ ನಿರ್ಮಲತೆ, ಸ್ವಚ್ಛತೆ ಉಂಟಲ್ವಾ, ಅದನ್ನ ನಿಜವಾದ ಸೌಂದರ್ಯ ಅಂತ. ಆದ್ರಿಂದ ಎಲ್ಲಿ ಅನೈರ್ಮಲ್ಯ, ಕೊಳಕು, ಮಾಲಿನ್ಯ ಇದೆ ಅದನ್ನ ಪ್ರತೀಕವಾಗಿ ಬಳಸಬೇಡ. ಯಾಕೆಂದ್ರೆ ಅವನು ಎಂಥವನು ಗೊತ್ತಾ? ಸುಂದರ, ಉದ್ಭವ ಸುಂದರ, ಸುಂದಹ. ಸುಂದ ಉಪಸುಂದರು ಅಂತ ಇಬ್ಬರು ರಾಕ್ಷಸರ ಹೆಸರು ಕೇಳಿದ್ದೇವಪ್ಪ ನಾವು. ಸುಂದ ಉಪಸುಂದ. ಭಗವಂತ ಸುಂದ ಅಂದ. ಸುಂದ ಅಂತಂದ್ರೆ ಏನು ಗೊತ್ತಾ? ಸು ಅಂದರೆ ಸಂಸ್ಕೃತದಲ್ಲಿ ಆನಂದ, ಸುಂ ಅಂದ್ರೆ ಆನಂದವನ್ನು, ದ ಅಂದ್ರೆ ಕೊಡುವನು. ಅವನು ನಮಗೆ ಆನಂದವನ್ನು ಕೊಡತಕ್ಕವ. ಆದ್ದರಿಂದ ನೀನು ಯಾವ ಪ್ರತೀಕವನ್ನು ನೋಡಿದರೆ ನಿನಗೆ ಆನಂದ ಆಗುತ್ತೆ ಆ ಪ್ರತೀಕದಲ್ಲಿ, ಯಾಕಂದ್ರೆ ಭಗವಂತ ಆನಂದ ಸ್ವರೂಪ, ಪ್ರತೀಕವು ಆನಂದಪ್ರದ ಆಗಿರಬೇಕು. ನಿನಗೆ ಯಾವುದು ಆನಂದ ಕೊಡುತ್ತೆ ಅಂಥ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡು. ಯಾಕೆಂದ್ರೆ ಭಗವಂತ ನಮಗ್ ಕಷ್ಟ ಕೊಡ್ಲಿಕ್ಕೋಸ್ಕರ ಇರುವನಲ್ಲ, ಸುಖ ಕೊಡ್ಲಿಕ್ಕೋಸ್ಕರ ಇರುವ. ಸುಂದಹ ಸುಖದ ಅಂತ ಅರ್ಥ. ಸುಖಂ ದದಾತೀತಿ ಸುಖದ. ಆದರೆ ನಾವು ಎಲ್ಲಾದರೂ ತಪ್ಪು ಮಾಡಿದರೆ, ದಾರಿ ತಪ್ಪಿದರೆ ಸುಂದಹ ಸುಖಂ ದ್ಯತಿ, ನಮ್ಮ ಸುಖದ ದಾರಿಯನ್ನ ಮುಚ್ಚಿಬಿಡ್ತಾನೆ ಅವ. ಶಿಕ್ಷೆ ಕೊಡ್ಲಿಕ್ಕೂ ಗೊತ್ತು. ಯಾಕೆ ಸುಖದ ದಾರಿ ಮುಚ್ಚಿತಾನೆ? ನಮ್ಮ ಮೇಲೆ ಹಗೆಯಿಂದ ಅಲ್ಲ. ನೋಡಿ, ನೀನು ತಪ್ಪು ಮಾಡಿದ್ರಿಂದ ಇದು ಮುಚ್ಚಿದೆ, ಆದ್ರಿಂದ ತಪ್ಪು ಮಾಡಬೇಡ ಅಂತ ನಮಗೆ ಬುದ್ಧಿ ಹೇಳುವುದಕ್ಕೋಸ್ಕರ.